ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವ್ ಅವ್ರೆ, ಏನಿದು? ಅಲ್ಲ, ಎಲ್ರಿಗೂ ಪ್ರಸಾದ ಹಂಚಿದ್ದೀರಿ, ನನಗೆ ಕೊಡ್ಲೇ ಇಲ್ಲ. ಸರಿ ತಗೊಳ್ಳಿ. ನಿಮಗೆ ಗೊತ್ತಾ ತುಳಸಿಯವರೇ, ನಾನು ನೀವು ಮಾಡಿದ ಪುಳಿಯೋಗರೆ ತಿನ್ನೋದಕ್ಕೆ ದಿನಾ ದೇವಸ್ಥಾನಕ್ಕೆ ಬಂದು ಸಾಲಲ್ಲಿ ನಿಂತು ಪುಳಿಯೋಗರೆ ತಿಂತಾಯಿದ್ದೆ. ನನಗೂ ನೆನಪಿದೆ. ನಾನು ಅಷ್ಟೇ ಪ್ರತಿದಿನ ಟಿವಿನಲ್ಲಿ ನಿಮ್ಮ ಶೋ ಬರೋದನ್ನೇ ಕಾಯ್ತಾ ಇದ್ದೆ. ನೀವು ಮಾಡೋ ಅಡುಗೆಗಳನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನಾವು ಎಲ್ಲೆಲ್ಲೋ ಇದ್ವಿ, ಆದರೆ ಇವತ್ತು ಹೀಗೆ ದೇವಸ್ಥಾನದಲ್ಲಿ ಜೊತೆಯಾಗಿ ನಿಂತಿದ್ದೀವಿ. ಇದನ್ನೇ ದೇವ್ರ ಲೀಲೆ ಅನ್ನೋದು. ಅವತ್ತು ನೀವು ನನಗೋಸ್ಕರ ಕಾಯ್ತಾ ಇದ್ರಿ, ಇವತ್ತು ಜೊತೆಯಾಗಿ ನಿಂತಿದ್ದೀವಿ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ನೀವು ಹೇಳಿದಾಗೆ ಎಲ್ಲನೂ ಋಣಾನುಬಂಧನೆ. ತುಳಸಿಯವರೇ, ಯಾಕಷ್ಟು ಗಾಬರಿಯಿಂದ ಓಡಿ ಬಂದ್ರಿ? ಅದು ನಾನೊಬ್ಬ ಹುಚ್ಚನ್ನು ನೋಡಿದೆ. ಅವ್ನು ಇದಕ್ಕೂ ಮೊದಲೆಲ್ಲೋ ನೋಡಿದ್ದೀನಿ. ಅವನಿಗೆ ಪ್ರಸಾದ ಕೊಡ್ಬೇಕಿತ್ತ? ಇಲ್ಲ ಮಾಧವರೇ, ನಾನು ಅವನನ್ನು ಎಲ್ಲೋ ನೋಡಿದ್ದೀನಿ. ಎಲ್ಲಿ ಅಂತ ನೆನಪಾಗ್ತಿಲ್ಲ. ಅವ್ನು ಮಾತಾಡೋ ಮಾತುಗಳು. ಹುಚ್ಚ ಅಂತ ನೀವೇ ಹೇಳ್ತೀರಾ. ಹುಚ್ಚನ ಮಾತಿಗೆ ಯಾಕೆ ಬೆಲೆ ಕೊಡ್ತೀರಾ? ಅದು ಅಲ್ಲದೆ ಈ ದೇವಸ್ಥಾನಕ್ಕೆ ಬರ್ತಿರೋದು ನೀವೇನು ಮೊದಲೇ ಯಾವಾಗಲೂ ಬಂದಿರ್ತೀರಾ, ಆವಾಗ ನೋಡಿರ್ತೀರಾ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ. ಬನ್ನಿ ಮನೆಗೆ ಹೋಗೋಣ. ಏನಾಯ್ತು ದೀಪಿಕಾ, ಯಾಕೆ ಈ ಥರ ಡಲ್ ಆಗಿದೆಯಾ? ನಂಗೆ ಯಾಕೋ ಈ ಮನೇಲಿ ಇರೋಕ್ಕೆ ಆಗ್ತಿಲ್ಲ ಅಭಿ. ಏನು ಹೇಳ್ತಾ ಇದ್ದೆ ನೀನು? ಮನೇಲಿ ಇರೋಕ್ಕಾಗ್ತಿಲ್ವಾ? ಅಂದರೆ ಮನೇಲಿ ಏನೇನೋ ನಡೀತಲ್ವಾ, ಅದೆಲ್ಲ ಈಗಲೂ ಕಣ್ಣಿಗೆ ಕಟ್ಟ ಹಾಗೆ ಇದೆ. ಮನಸ್ಸನ್ನ ಚುಚ್ಚಿ ನೋಯಿಸ್ತಿದೆ. ಇದನ್ನೆಲ್ಲ ಮರೆಯೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಆದರೆ ಪದೇ ಅದೇ ನೆನಪಾಗ್ತಿದೆ ಅಭಿ. ಏನೋ ಒಂಥರ ಹಿಂಸೆ, ಬೇಸರ. ಎಲ್ಲರಿಗೂ ಒಳ್ಳೇದು ಬಯಸೋ ನನಗೆ ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಡೋಂಟ್ ವರಿ ದೀಪಿಕಾ, ಎಲ್ಲ ಒಳ್ಳೇದೇ ಆಗುತ್ತೆ. ಈಗಲೂ ಎಲ್ಲ ಒಳ್ಳೇದೇ ಆಗಿದೆ. ಅನಾಥೆ ಅಂದ್ಕೊಂಡಿದ್ದ ಅದಕ್ಕೆ ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಅವ್ರ ಸ್ವಂತ ತಂಗಿ ಅಂತ ಗೊತ್ತಾಗಿದೆ. ಇದೆಲ್ಲ ಖುಷಿ ಪಡೋ ವಿಚಾರನೇ ಅಲ್ವಾ? ಬಿ ಹ್ಯಾಪಿ. ಇದೆಲ್ಲ ಖುಷಿ ಪಡೋ ವಿಚಾರನೇ, ಆದರೆ ಡ್ಯಾಡ್ ಹೀಗೆ ಮಾಡಿದ್ದು, ಪೂರ್ಣಿ ಅಕ್ಕಂಗೆ ಹರ್ಟ್ ಆಗಿದ್ದು, ಇದೆಲ್ಲ ನನ್ನ ಮನಸ್ಸನ್ನ ಕೊರಿತಾ ಇದೆ. ಮನೇಲಿ ಎಲ್ಲೇ ನೋಡಿದ್ರು ಡ್ಯಾಡ್ ಮತ್ತೆ ಬಂದಿದ್ದಾರೇನೋ, ಮಾತಾಡ್ತಿದ್ದಾರೇನೋ, ಪೂರ್ಣಿ ಅಕ್ಕ ಅಳ್ತಿದ್ದಾರೇನೋ ಅಂತಲೇ ಅನ್ನಿಸ್ತಿದೆ. ಅಭಿ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳು ದೀಪಿಕಾ, ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಮನೆಯವರೆಲ್ಲರೂ ಚೆನ್ನಾಗಿರಲಿ ಅಂತ ನೀನು ಬಯಸ್ತಾ ಇದೆಯಾ? ನೀನು ಚೆನ್ನಾಗಿರಲಿ ಅಂತ ನಾನು ಬಯಸ್ಬಾರ್ದಾ? ಹೇಳು, ನೀನು ಖುಷಿಯಾಗಿರಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಹಾಗಾದರೆ ನನ್ನ ಆಚೆ ಕರ್ಕೊಂಡು ಹೋಗ್ತೀಯಾ? ಒಂದು 4 ದಿನ ಎಲ್ಲಿಗಾದ್ರೂ ಹೋಗಿ ಬರೋಣ ಟ್ರಿಪ್ಪಿಗೆ. ಟ್ರಿಪ್ಪಾ? ಅದು 4 ದಿನ? ಕಂಪ್ನಿ ಕೆಲಸಗಳು ತುಂಬ ಇದೆ ದೀಪಿಕಾ. ತುಳಸಿಯವ್ರ ಹೆಸರಲ್ಲಿ ಕಂಪ್ನಿ ಶುರು ಮಾಡ್ತಿದ್ದೀವಲ್ಲ, ಅದನ್ನೆಲ್ಲ ಬಿಟ್ಟು ಹೋಗೋದಾದರೂ ಇಲ್ಲಿಗೆ. ಓ ಹೌದಲ್ವಾ, ಪರವಾಗಿಲ್ಲ ಬಿಡು. ನನ್ನ ನೆಮ್ಮದಿ ಹಾಳಾದ್ರೂ ಚಿಂತೆ ಇಲ್ಲ. ಕಂಪ್ನಿ ಕೆಲಸಗಳು ನಿಲ್ಲಬಾರ್ದು. ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಸಾರಿ ಅಭಿ, ನಿನ್ನ ಕೇಳಿ ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಛೇ, ಯಾಕೆ ಹಾಗೆಲ್ಲ ಅನ್ಕೋತೀಯ? ನನಗೆ ನಿನ್ನ ನೆಮ್ಮದಿನೇ ಮುಖ್ಯ ದೀಪಿಕಾ. ನಾನು ಕಂಪ್ನಿ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತೀನಿ, ಅದನ್ನು ಬ್ರೋಗ್ ವಹಿಸ್ಬೋದಾ ನೋಡ್ತೀನಿ. ಡೋಂಟ್ ವರಿ, ನಾವು ಟ್ರಿಪ್ಪಿಗೆ ಹೋಗೋಣ. ಅಭಿ, ನೀನು ನಿಜ ಹೇಳ್ತಿದ್ಯಾ? ಹೌದು ದೀಪಿಕಾ, ನೀನು ನನಗೋಸ್ಕರ ಎಷ್ಟೆಲ್ಲ ಸಹಿಸ್ಕೋತಿದ್ಯಾ. ನಾನು ನಿನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವ? ಆದರೆ
4 ದಿನ ಬೇಡ 2 ದಿನ ಹೋಗಿ ಬರೋಣ. ನಾನು ಬ್ರೋ ಹತ್ರ ಹೋಗಿ ಮಾತಾಡ್ತೀನಿ. ಓಕೆ ಅಬ್ಬಿ, ಐ ಲವ್ ಯು. ಹೆಂಡ್ತಿನ ಆಚೆ ಕರ್ಕೊಂಡು ಹೋಗೋಕ್ಕೂ ಈ ಕಂಪ್ನಿ ಅನ್ನೋ ವಿಷಯ ಅಡ್ಡ ಬರ್ತಿದೆ. ಈ ತುಳಸಿ ಅನ್ನೋ ಹೆಸರು ನನ್ನ ದಾರಿಗೆ ಅಡ್ಡ ಬರ್ತಾ ಇದೆ. ನೀನೇ ಬಂದ್ಯಾ? ತಗೋ, ಇದರಲ್ಲಿ ಸ್ವಲ್ಪ ತಿಂಡಿಗಳಿದ್ದಾವೆ. ಟ್ರಿಪ್ಪಿಗೆ ಹೋಗ್ತಿದ್ದೀರಾ, ಅಬಿಗೆ ಆಗಾಗ ಏನಾದ್ರು ತಿನ್ನೋ ಅಭ್ಯಾಸ ಇದೆ, ಅದಕ್ಕೆ ಇದನ್ನೆಲ್ಲ ಮಾಡಿದೆ. ನನಗಿಂತ ನನ್ನ ಗಂಡನ ಮೇಲೆ ನಿನಗೇ ಒಲವು ಜಾಸ್ತಿ ಅನ್ಸುತ್ತೆ. ನಾಲ್ಗೆ ಮೇಲೆ ಹಿಡ್ತಾ ಇರಲಿ ದೀಪಿಕಾ. ಅನ್ಸಿದ್ದನ್ನ ಹೇಳ್ದೆ ಅಷ್ಟೇ. ನಿನ್ನ ಗಂಡನಿಗೆ ಏನಿಷ್ಟ ಇಲ್ಲ ಅಂತ ತಿಳ್ಕೊಬೇಕಾಗಿರೋದು ನಿನ್ನ ಕರ್ತವ್ಯ. ನಿನ್ನ ಇಷ್ಟಗಳಿಗೆ ಅವನು ಹೇಗೆ ರೆಸ್ಪೆಕ್ಟ್ ಕೊಡ್ತಾನೋ ಅದೇ ಥರ ಅವನ ಇಷ್ಟಗಳನ್ನ ಈಡೇರಿಸೋ ಕಡೆ ನೀನು ಗಮನ ಕೊಡಬೇಕು. ನಿನ್ನ ಭಾಷಣ ಕೇಳೋಕ್ಕಲ್ಲ ನಾನು ಇಲ್ಲಿ ನಿಂತಿರೋದು. ಈಗ ಸದ್ಯಕ್ಕೆ 2 ದಿನಕ್ಕೆ ಅಂತ ಆಚೆ ಹೋಗ್ತಿದ್ದೀವಿ. ಮುಂದೆ ಒಂದಿನ ಅಭಿನ ಪರ್ಮನೆಂಟಾಗಿ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗ್ತೀನಿ. ಇದೇ ಬುದ್ಧಿ ಬೇಡ ಅನ್ನೋದು. ನೀನು ಎಷ್ಟು ಸಲ ಪ್ರಯತ್ನ ಪಟ್ಟರು ಅದು ನಿನ್ನಿಂದ ಆಗದೆ ಇರೋ ಕೆಲಸ ದೀಪಿಕಾ. ದೀಪಿಕಾ, ಏನಿದು? ಯಾಕಿದೀನಿ ಅಷ್ಟೇ? ಅಭಿ, ಅದು ಅಭಿ, ಅದನ್ನ ಹೆಸ್ತಿದ್ದು ಅವಳಲ್ಲ, ನಾನು. ನೀವಾ? ಏನದಕ್ಕೆ ಇದು? ಅದು ನೀವು ಟ್ರಿಪ್ಪಿಗೆ ಹೋಗ್ತಿದ್ರಲ್ಲ, ನಿಮಗೆ ಅಂತ ಒಂದಷ್ಟು ತಿಂಡಿಗಳು ಮಾಡಿಕೊಂಡು ಅರ್ಜೆಂಟಲ್ಲಿ ಕವರ್ಗೆ ಹಾಕ್ಕೊಂಡು ತರ್ತಾ ಇದ್ದೆ. ದೀಪಿಕಾ ಬಂದಿದ್ದು ನನಗೆ ಗೊತ್ತಾಗಲಿಲ್ಲ. ಅವಳ ತಿಕ್ಕಿ ಹೊಡೆದು ಬ್ಯಾಗ್ ಬಿದ್ದೋಯ್ತು. ಹೌದಬ್ಬಿ, ಡಿಕ್ಕಿ ಹೊಡೆದಾಗ ಕೈ ಜಾರಿ ಬಿದ್ದುಬಿಡ್ತು. ಪೂರ್ಣಿ ನಮಗೋಸ್ಕರ ಅಂತ ಮಾಡಿರೋ ತಿಂಡಿನ ನಾನು ಹಾಗೆಲ್ಲ ಎಸಿತೀನ ಹೇಳು? ಸಾರಿ ದೀಪಿಕಾ, ನನಗೆ ನಿನ್ನ ಬಗ್ಗೆ ಗೊತ್ತು, ಆದರೆ ಇದು ನನ್ನ ಕಾಲು ಹತ್ರ ಬಂದು ಬಿತ್ತಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೆ ನೀವು ತಿಂಡಿಗಳು ಮಾಡಿದ್ದು ಒಳ್ಳೇದಾಯಿತು. ನನಗೂ ಅವಾಗ ಏನಾದ್ರು ತಿನ್ನೋ ಅಭ್ಯಾಸ ಇದ್ದೇ ಇರುತ್ತೆ. ಅದರಲ್ಲೂ ನೀವು ಮಾಡಿರೋ ತಿಂಡಿಗಳು ಅಂದರೆ ಸೂಪರ್ ಆಗಿರುತ್ತೆ. ನಮ್ಮ ಜಾಲಿ ಟ್ರಿಪ್ಗೆ ಇದೊಂದು ಆ್ಯಡ್ ಆನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.